ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಪತ್ನಿಯನ್ನ ಕೊಂದು ನಾಟಕ ಆಡ್ತಿದ್ದ ಪತಿಯನ್ನ ಬಾಗಲೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಜಾಕ್ ಸಾಬ್ ಪಾಳ್ಯದ ಮೆಹಬೂಬ್ ಪಾಷನನ್ನ ಬಂಧಿಸಲಾಗಿದೆ. 116 ದೇಶಗಳಲ್ಲಿ 537ಕ್ಕೂ ಅಧಿಕ ಮಂದಿಯನ್ನ ಮಂಕಿ ಪಾಕ್ಸ್ ಬಲಿ ಪಡೆದಿದೆ. ಹೀಗಾಗಿ ನಗರದಲ್ಲೂ ಕಟ್ಟೆಚ್ಚರ ವಹಿಸಲು ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಿಗೆ ಸೂಚಿಸಿದೆ. ಏರ್ಪೋರ್ಟ್ ಸೇರಿದಂತೆ ಹಲವೆಡೆ ಮಂಕಿ ಪಾಕ್ಸ್ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಮತ್ತು ಸ್ಕ್ರೀನಿಂಗ್ ಶುರು ಮಾಡಲಾಗಿದೆ. ಕೇಕ್ಗೆ ಬಳಸುವ ಮೈದಾ, ಕೋಕೋ ಪೌಡರ್, ಕ್ರೀಮ್, ಫ್ಲೇವರ್ಗಳು ಹಾಗೂ ಬಣ್ಣಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ. 264 ಕಡೆಗಳಲ್ಲಿ ಕೇಕ್ಗಳ ಸ್ಯಾಂಪಲ್ ಪಡೆದು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ರಿಪೋರ್ಟ್ಗೆ ಪಾಸಿಟಿವ್ ಬಂದ್ರೆ ಕೆಲ ಪದಾರ್ಥಗಳ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆ ಇದೆ. 150 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೋರಮಂಗಲ ವ್ಯಾಲಿಯ K100 ಯೋಜನೆ 6 ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲ. ಕೇವಲ 30% ಮಾತ್ರ ಕಾಮಗಾರಿ ಮುಗಿದಿದೆ. ಈ ಬಗ್ಗೆ ಸಮರ್ಥನೆ ಮಾಡಿಕೊಂಡಿರುವ ಬಿಬಿಎಂಪಿ 90% ಕಾಮಗಾರಿ ಮುಗಿದಿದೆ ಎಂತಿದೆ. ಮೆಟ್ರೋ 3ನೇ ಹಂತದ ಎ ಯೋಜನೆ ಆರಂಭಕ್ಕೆ ಸಿದ್ಧತೆ ನಡೆಯುತ್ತಿದೆ. ಹೆಬ್ಬಾಳ ಸರ್ಜಾಪುರದವರೆಗೆ ಕೆಂಪು ಮಾರ್ಗ ನಿರ್ಮಾಣವಾಗಲಿದೆ. ಬಿಎಂಆರ್ಸಿಎಲ್ ರಾಜ್ಯ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಸಿದ್ದು ಒಪ್ಪಿಗೆ ಸಿಕ್ಕ ಬಳಿಕ ಕೇಂದ್ರ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಸಲಿದೆ.